ಬೈಕ್ ಥರ ಐತೆ ನೋಡೋಣ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಗೈಸ್ ಕ್ರೇಜಿ ಆಗೈತೆ ಥರ. ನಾನೇನು ಮುಟ್ಟೋದೇ ಇಲ್ವಲ್ಲ, ಹಂಗೆ ಹೋಗ್ತೈತೆ. ಫುಲ್ಲು ಸರ್ಚ್ ಮಾಡಿ 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 ಕಾಲೆಲ್ಲ ನೋವು ಬಂದ್ಬಿಡ್ತು. ನನಗಿಷ್ಟ ಆಯಿತು, ನನಗಿಷ್ಟ ಆದ್ರಲ್ಲ ನಮ್ಮ ಅಮ್ಮನಿಗೆ ಇಷ್ಟ ಆಗಬೇಕೇನು. ಇದೊಂದು ರೂಮು, ಇದೊಂದು ನೋಡಿ, ಇದು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ, ಸಂಜೆ ಆಗಿದೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಹೆಂಗೆ ಅಂದರೆ ಕಾಫಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಫಿ ಮಾಡಬೇಕು, ಇವಾಗ ಮಾಡಿಲ್ಲ ಇನ್ನು. ಇವಾಗ ಕಾಫಿ ಮಾಡಬೇಕು. ಆ್ಯಂಡ್ ಕಾಫಿ ಮಾಡಿ ಸ್ವಲ್ಪ ನೆನೆ ಔಟ್ಫಿಟ್ ತೊಗೊಳೋಗ್ಲಿಲ್ವಲ್ಲ, ಇವತ್ತು ಹೋಗ್ಬಿಟ್ಟು ತೊಗೊಬೇಕು. ಆ್ಯಂಡ್ ಔಟ್ಫಿಟ್ ತೊಗೊಂಡು ಹಂಗೆ ಇನ್ನೊಂದು ಸ್ವಲ್ಪ. ಸೊ ಗೈಸ್ ಇವತ್ತು ರೆಂಟ್ಗೆ ಒಂದು ಮನೆ ನೋಡಬೇಕಾಗಿತ್ತು, ಸ್ವಲ್ಪ ಅದನ್ನು ನೋಡೋಕೆ ಹೋಗಬೇಕು. ಮನೆ ಬೇಗ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ರೆಂಟಿಗೆ ಮನೆ ಹುಡುಕಿದ್ರಲ್ಲ, ಇವತ್ತು ಹೋಗಿ ರೆಂಟಿಗೆ ಇಲ್ಲೊಂದಿದೆ, ನೋಡ್ಕೊಂಬರ್ಬೇಕು. ಅದಕ್ಕೆ ಆದಷ್ಟು ಬೇಗ ಶಿಫ್ಟ್ ಆಗಬೇಕು ಇಲ್ಲಿಂದ. ಬೇಗ ಹಬ್ಬ ಎಲ್ಲ ಬರ್ತಿದೆ, ಅದನ್ನು ನೋಡೋಣ ಅಂತ ಹೋಗಬೇಕು. ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಹಂಗೆ ಬಟ್ಟೆ ತೊಗೊಳ್ಬೇಕು, ಔಟ್ಫಿಟ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಹೋಗಿ ತೊಗೊಂಡು ಆ್ಯಂಡ್ ಹಂಗೆ ರೆಂಟಿಗೆ ಹೌಸ್ ನೋಡ್ಕೊಂಬರೋಣ. ಬನ್ನಿ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳೋ ಅಂತ ಹೇಳ್ತೇವೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಕಾಫಿ ಕುಡಿದ್ಬಿಟ್ಟು ಹೊಡೋಣ. ಸೊ ಗೈಸ್ ಇವಾಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನ ಅಂದರೆ, ಒಂದು ರೆಂಟ್ಗೆ ಮಾಮೂಲಿ ಮನೆ ಸರ್ಚಿಂಗ್ ಮಾಡಬೇಕಲ್ಲ, ಅದಕ್ಕೆ ರೆಂಟ್ಗೆ ಮನೆ ನೋಡ್ತಾ ಇದ್ದೀವಿ. ಮನೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿಕೊಂಡು ಬೇಗ ಬರೋಣ. ಬಟ್ಟೆನ ತೊಗೊಳಕ್ಕೆ ಹೋಗಬೇಕು, ಔಟ್ಫಿಟ್ಟು. ಸೊ ನೋಡೋಣ, ಬೇಗ ಇಲ್ಲಿ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿಕೊಂಡು ಬರೋಣ. ಲೆಟ್ಸ್ ಗೋ. ಬೇಗ ಹೋಗ್ಬೇಕು ಗೈಸ್, ಅದಕ್ಕೆ ಇವತ್ತು ಬೇಗ ಹೋಗ್ತಾ ಇರೋದು. ಇಲ್ಲಾಂದರೆ ನೆನ್ನೆ ಥರ ಲೇಟಾಗಿ ಬಂದು ಎಡಿಟ್ ಎಲ್ಲ ಮಾಡೋಕ್ಕೆ ರಿಸ್ಕ್ ಆಗುತ್ತೆ ನನಗೂ. ಸೊ ಬೇಗ ಹೋಗಿ ನೋಡಿಕೊಂಡು ಬರೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಎಷ್ಟೊಂದು ಕಡೆ ನೋಡಿದ್ರಿ, ವಿಚಾರಿಸಿದ್ರಿ. ಸೊ ಎಲ್ಲೂ ಇಲ್ಲ ಅಂತವ್ರೆ ಮನೇನ. ಸೊ ಅದಕ್ಕೆ ನೋಡಬೇಕು, ಹುಡುಕ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಹುಡುಕಾದ್ಮೇಲೆ ಸಿಕ್ಕಿದ್ರೆ ಹೋಗೋದು, ಇಲ್ಲ ಅಂದರೆ ಏನು ಮಾಡ್ತೀವಿ ಗೊತ್ತಿಲ್ಲ. ನೋಡಿದ್ರೆ ಮನೇನೋ ಮಾಡ್ದೆ ಫುಲ್ ಧೂಳು ಮಾಡಾಕ್ಬಿಟ್ಟ. ನಿಮ್ಮ ಹುಡುಗರೇ ಅಲ್ವಾ, ಹಿಂಗೆ ಆಡ್ತಾರೆ. ಸೊ ನೋಡ್ಬೇಕು ಗೈಸ್ ಏನಾಗುತ್ತೋ ಅಂತ. ನೋಡೋಣ, ಸ್ವಲ್ಪ ಹುಡುಕ್ತಾ ಇದ್ದೀವಿ ಇಲ್ಲಿ, ಆಮೇಲೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಎಂಥ ಗಾಡಿ ಓಡಿಸ್ತಾ ಇದ್ದೀನಿ ನೋಡ್ರಿ. ಸಕ್ಕತ್ತಾಯ್ತಾ? ಚೆನ್ನಾಯ್ತಾ? ಚೆನ್ನಾಗಿದೆ. ನಮಗೆ ಎಲ್ಲ ಇಲ್ಲಿ ಒಂದು ಟೆನ್ಷನ್ ಅಂತಂದರೆ, ನಾನಿಲ್ಲಿ ಸೈಕಲ್ ತುಳಿಯೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಥ್ಯಾಂಕ್ ಯು ಕಣ. ಮೋಕ್ಷಿತು ಒಂದು ರೈಡ್ ಕೊಟ್ಟ ಅವ್ನು ಸೈಕಲ್. ಥ್ಯಾಂಕ್ ಯು. ನೀನು ಕೊಡ್ಚಾ ಐಸ್? ಇದು ಯಾವುದು ಇದು? ಎಲೆಕ್ಟ್ರಿಕಾ? ಎಸ್ ಎಲೆಕ್ಟ್ರಿಕ್ ಅಂತೆ. ನೋಡೋಣ ಹೆಂಗಿದು ಓಡಿಸೋದು, ನನಗೆ ಗೊತ್ತಿಲ್ಲ. ಆಕ್ಸಿಲೇಟ್ರು. ಓಕೆ 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 ಹಾಂ, ಬೈಕ್ ಥರ ಐತೆ. ನೋಡೋಣ, ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ರವಿಕುಮಾರ್. ನಾವು ದುರ್ಗಾ ಪ್ರಸಾದ್ ಇವರ ಹೆಸರು. ದುರ್ಗಾ ಪ್ರಸಾದ ಹೆಸರು. ಗೈಸ್ ಕ್ರೇಜಿ ಆಗೈತೆ ಒಂಥರ. ನಾನೇನು ಮುಟ್ಟೋದೇ ಇಲ್ವಲ್ಲ, ಹಂಗೆ ಹೋಗ್ತೈತೆ. ಹಂಗೆ ಎಲೆಕ್ಟ್ರಿಕ್. ಬ್ರೇಕ್ 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 ಇಲ್ಲ ಸ್ವಲ್ಪ. ಹೌದಾ ಮಮ್ಮಿ ಹೆಂಗೋದೆ ಹೇಳ್ರಿ ಇವಾಗ ನಾನು. ಸಕ್ಕತ್ತಾಯ್ತು, ಕ್ರೇಜಿ. ಇದೇನೇನಿದು ಬೈಲಿ ತೋರಿಸಿದ್ದು? ಏನೇನು ಇಂಡಿಕೇಟ್ ಮಾಡೋದಿದು? ಇದು ಲೈಟು. ಓಕೆ. ಇದು ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕಂತ. ಇದು 5 ಬರುತ್ತೆ ಅಷ್ಟೇ. ಇದು ಸ್ಪೀಡು, ಇದು ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಇಷ್ಟಿದೆಯಾ? ಇದು ಚಾರ್ಜರ್ ಹಾಕ್ಬೇಕಾ ನೀನು? ಇದು ಏನಪ್ಪ 110 ಕಿಲೋಮೀಟರ್ ಹೋಗಿದೆ. ಓ, ಅಷ್ಟು ಓಡಿಸಿದ್ಯಾ ನೀನು ಅಂತ. ಐಸ್ ಕ್ರೇಜಿ ರೆಕಾರ್ಡ್ ಆಗಿದ್ದಾನೆ. ಐಸ್ ಕ್ರೇಜಿ ಆಗೈತೆ ಸೈಕಲ್ ಇದು. ಬೈಕ್ ಓಡಿಸೋದಲ್ಲ ಇದು. ಹಿಂಗೆ ತಗೊಂಡ್ಬಿಡೋದ ನಿಮ್ಮ ಕಾಲೇಜ್ಗೆ. ಬೈಕ್ ಓಡಿಸೋದಲ್ಲ ಫೀಲಿಂಗ್ ನನಗೆ ಇದರಲ್ಲಿ. ಕ್ರೇಜಿ. ಕಾಲೇಜ್ಗೆ ಹೋಗಕ್ಕ? ಥ್ಯಾಂಕ್ ಯು ಬರ್. ಬಿಡು, ಆಫ್ ಮಾಡೋದು. ಆಫ್ ಮಾಡೋದು. ಮತ್ತೆ ಹೋಗಿದ್ದ ಹಿಂಗೆ ಆಫ್ ಮಾಡೋದು. ಹಾಂ ಸರಿನಾ? ಅಷ್ಟೇ. ಇದಕ್ಕೆ ಓ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಕೀ ಬೇರೆ ಐತಿ. ಇಲ್ಲಿ ಆನ್ ಆ್ಯಂಡ್ ಆಫು. ಗಾಡಿನೇ ಅನ್ಕೋಬೋದು, ನೆಕ್ಸ್ಟ್ ಲೆವೆಲು ಎಲ್ಲ ಮಾಡ್ತಾರೆ. ಕರೆಕ್ಟು. ಪ್ರೀತಮ್ ಥ್ಯಾಂಕ್ ಯು ಪ್ರೀತಮ್. ನಂಗೆ ಪ್ರೀತಮ್ಮು ಅವ್ನ ಬೈಕ್ನ ಒಂದು ರೌಂಡ್ ಕೊಟ್ಟ. ಕ್ರೇಜಿ ಆಗೈತೆ ಓಡ್ಸೋಕ್ಕೆ ಮಾತ್ರ. ಮೋಕ್ಷಿತು ಕೊಟ್ಟ. ಅವನು ಚೆನ್ನಾಗಿದೆ. ಅವನು ಚೆನ್ನಾಗಿ ಓಡಿಸ್ದೆ ನಾನು ಇವಾಗ.
ಸೊ ನೋಡೋಣ, ಇವಾಗ ಮನೆ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಹೋಗೋದು. ಫುಲ್ಲು ಸರ್ಚ್ ಮಾಡಿ 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 ಕಾಲೆಲ್ಲ ನೋವು ಬಂದ್ಬಿಡ್ತು ನನಗೆ, ಅಷ್ಟು ನೋಯ್ತಾಯಿದೆ. ನನ್ನ ತಮ್ಮ ಸಿಕ್ತಾ ಹಂಗೆ ಗ್ಯಾಪಲ್ಲಿ, ಇಲ್ಲಿ ಹಿಂಗೆ ಈ ರೋಡಲ್ಲಿ ಒಂದು ಸ್ವಲ್ಪ ಹುಡುಕ್ತಿದ್ರಿ, ಹಂಗೆ ನನ್ನ ತಮ್ಮ ಸಿಕ್ತಾ. ಇವಾಗ ಅಲ್ಲಿ ಇನ್ನೊಂದು ಇವ್ನು ನೋಡಿರೋ ಜಾಗದಲ್ಲೇ ಇವತ್ತು ನೋಡಿದ್ರೆ ಅಲ್ಲೇ ಹೋಗಿ ನೋಡ್ಬೇಕು ಇನ್ನೊಂದು ಸಲ. ಮನೆ ನೋಡಿಲ್ಲ ನಾವು, ಇವಾಗ ಅಲ್ಲಿ ಹೋಗಿ ಮನೆ ನೋಡ್ಬೇಕು, ಒಂದೇ ಒಂದು ಮನೆನ. ಅದಕ್ಕೆ ಹೋಗಿ ನೋಡೋಣ. ಸಖತ್ ಕಾಲು ನೋಯ್ತಾಯಿದೆ ಗೈಸ್. ಎಷ್ಟು ನೋಯ್ತೈತೆ ಅಂದರೆ ಹುಡುಕಾಡಿ 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 ಅಪ್ಪ ಕಾಲೆಲ್ಲ ನೋವು ಬಂದ್ಬಿಡ್ತು. ಇವಾಗ ನೋಡ್ತಾ ಇದ್ದೀವಿ ಇಲ್ಲಿ ಯಾವ್ದಾನ ಈ ಏರಿಯಾದಲ್ಲಿ ಇಲ್ಲ ಇದೆಯಂತ, ಈ ಏರಿಯಾದಲ್ಲಿ ಇದೆಯಾ ಬರೋ ಏರಿಯಾದಲ್ಲಿ ಸಿಕ್ಕರೆ ನೋಡೋಣ, ಸಿಗಲಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಅಷ್ಟೇ. ನೋಡಲೇಬೇಕಷ್ಟೇ ಇವಾಗ, ಬೇರೆ ಆಪ್ಷನ್ ಇಲ್ಲ. ಬನ್ನಿ ಇಲ್ಲಿ ನೋಡೋಣ, ಲೆಟ್ಸ್ಗೋ. ಇವಾಗ ಒಂದು ಈ ಮನೆಗೆ ಬಂದರೆ ಇದು ವಾಶ್ರೂಮು ಆ್ಯಂಡ್ ಇದು ಒಂದು ಬೆಡ್ರೂಮ್. ಚೆನ್ನಾಗಿದೆ, ಕ್ರೇಜಿಯಾಗಿದೆ. ವಾಟ್ರೂಮೆಲ್ಲ ಇದೆ ಆಲ್ರೆಡಿ. ನನಗಿಷ್ಟ ಆಯಿತು, ನನಗಿಷ್ಟ ಆದ್ರಲ್ಲ ಅಮ್ಮನಿಗೆ ಇಷ್ಟ ಆಗಬೇಕು ಏನು ಅಲ್ವಾ? ಮೇನ್ ನಮ್ಮ ಮಮ್ಮಿಗೆ ಇಷ್ಟ ಆಗಬೇಕು ಗೈಸ್, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಓಕೆ. ಇನ್ನೊಂದು ಐತೆ ಅದನ್ನು ನೋಡೋಣ ಬನ್ನಿ. ಇನ್ನೊಂದು ಮನೆ ಇದೆ ಪಕ್ಕದಲ್ಲಿ, ಅದು ನೋಡೋಣ. ಇದೊಂದು ರೂಮು, ಇದೊಂದು ನೋಡಿ, ಇದು ದೇವ್ರ ಮನೆ, ಇದು ಹಾಲು ಚಿಕ್ಕದಾಗಿ ಚೆನ್ನಾಗಿದೆ. ಅಡುಗೆ ಮನೆ, ವಾಶ್ರೂಮು, ಇದೊಂದು ದೊಡ್ಡದಾಗಿರೋ ರೂಮು. ಎಲ್ಲೋ ಹಾಂ, ಇದೊಂದು ದೊಡ್ಡದಾಗಿರೋ ರೂಮು. ನೋಡೋಣ ಏನಾಗುತ್ತೆ ಇವಾಗ. ನಮ್ಮಮ್ಮ ಮಾತಾಡ್ಬೇಕು, ನಮ್ಮಮ್ಮ ಮೇನು. ಬನ್ನಿ ಕೇಳೋಣ. ನಮಗೆ ಆ ಮನೆ ಪಕ್ಕದ ನೋಡಿದ್ರಲ್ಲ, ಅದೇ ಟಿ ವಿಗೆ ಇಲ್ಲಿ ಎಕ್ಸ್ಟ್ರಾ ಹಿಂಗಿತ್ತು ಗೊತ್ತಾ ದೊಡ್ಡದಾಗೆ, ಆ ಮನೆ ನಮ್ಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು. ಬಟ್ ಇನ್ನೊಬ್ಬರು ಅದೇ ಮನೆ ನೋಡಿದ್ರು, ಸೊ ಅವ್ರಿಗೂ ಅದೇ ಇಷ್ಟ ಆಗೈತೆ. ಇವಾಗ ಅವ್ರಿಗೂ ಅದೇ ಇಷ್ಟ, ನಮಗೂ ಅದೇ ಇಷ್ಟ ಅಂದ್ಕೊಂಡ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಇವಾಗ ಯಾರಾದರೂ ಒಬ್ಬರು ಸೋಲ್ಲೇಬೇಕಲ್ಲ. ಸೊ ಅದಕ್ಕೆ ನಾವೇ ಇದೆ ಮುಂದೆನೇ ಫಸ್ಟೇ ಇದ್ದಿದ್ದು, ಇದಕ್ಕೆ ಬರೋಣ ಅಂತ ಇದ್ದೀವಿ. ಸಾಕಾಗುತ್ತೆ ನನಗೆ, ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಬರ್ತಾರೆ. ಇನ್ನೇನಿಲ್ಲ, ಒಂದು ರೂಮ್ ಐತೆ ಸಾಕು ನಮಗಿದು. ಸೊ ಇದೇ ಫೈನಲ್ ಮಾಡಿಕೊಂಡು ಹೊರಡೋಣ, ಇಸ್ಕೊ. ಸೊ ಗೈಸ್ ಇವಾಗ ನಾವು ನೋಡ್ಕೊಂಬಂದ್ರಲ್ಲ, ಅದರಲ್ಲಿ 2 ಮನೆ ಇತ್ತು. ಅದರಲ್ಲಿ ಮುಂದೇನಾ ಅಥವಾ ಹಿಂದೇನಾ ಅಂತ ಗೊತ್ತಿಲ್ಲ, ನಾವು ಯಾವುದಕ್ಕೆ ಹೋಗ್ತಿರೋ. ಇನ್ನೂ ಆ ಮನೆಗೆ ಹೋಗೋದು ಕನ್ಫರ್ಮ್ ಆಗಿಲ್ಲ, ಇನ್ನೂ ನಾವು ಶೋರ್ ಇಲ್ಲ, ಹೋಗ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಬಟ್ ಬೇರೆ ಸರ್ಚ್ ಮಾಡ್ತಾಯಿದ್ದೀವಿ ಇನ್ನು. ನಾಳೆ ಮತ್ತೆ ಬೇರೆ ಕಡೆ ಹೋಗ್ಬೇಕು ಸರ್ಚ್ ಮಾಡೋಕ್ಕೆ. ಸೊ ನೋಡ್ತೀವಿ ಯಾವುದಾಗುತ್ತೋ ಅಲ್ಲಿಗೆ ಹೋಗೋದ. ಬೇಗ ನಮ್ಮ ಅಮ್ಮನಿಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಆದಷ್ಟು ಬೇಗ ಸಿಕ್ಕಿದ್ರೆ ಪಕ್ಕಾ ಹೋಗ್ತಾ ಇರ್ತೀವಿ. ಅಲ್ಲಿ ನೋಡ್ಕೊಂಬಂದಿದ್ದೀವಲ್ಲ ಇವತ್ತು, ಈ ವ್ಲಾಗಲ್ಲಿ ನೋಡಿದ್ರಲ್ಲ 2 ಥರ. ಅದರಲ್ಲಿ ಹೋಗ್ತೀವೋ ಇಲ್ಲೋ ಕನ್ಫರ್ಮ್ ಇಲ್ಲ, ಒಂದು 40% ಅಂದ್ಕೊಂಡ್ರೆ ಹೋಗೋ ಚಾನ್ಸಸ್ಸು. ಇನ್ನು ಮಿಕ್ಕಿದ್ದು ಹೋಗಲ್ಲ ಅನ್ನೋ ಥರ ನಾನು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅದು ಬಿಟ್ಟರೆ ನಾಳೆನೂ ಮತ್ತೆ ಹುಡ್ಕೋಕೆ ಹೋಗ್ಬೇಕು ಮನೆ ಯಾವುದಕ್ಕೂ. ಸೊ ಇದಾಗಿದೆ, ಮನೆ ಹುಡುಕ್ತಾನೆ ಇದ್ದೀನಿ. ಇನ್ಮೇಲಿಂದ ಸ್ವಲ್ಪ ದಿನ ಮನೆ ಹುಡುಕೋದೇ ಬ್ಲಾಗ್ ಆಗಿರುತ್ತೆ. ಮನೆ ಹುಡುಕ್ತಾ ಇರಬೇಕು ಗೈಸ್, ಇಲ್ಲಿ ಕೂತ್ಕೊಂಡ್ರೆ ಆಗಲ್ವಲ್ಲ. ಸೊ ನೋಡೋಣ ಏನಾಗುತ್ತೋ ಅಂತ. ನಂದು ಕಾಲೇಜ್ ನಾಳೆಯಿಂದ ಪ್ರಾಕ್ಟೀಸ್ ಅದು ಇದು ಏನೇನೋ ಇದೆ. ನಾನು ಲೇಟ್ ಆದರೆ ಇವಾಗ ಮನೆ ಹುಡ್ಕೋದು ಲೇಟ್ ಆಗುತ್ತೆ. ನೋಡಬೇಕು, ಆದಷ್ಟು ಬೇಗ ಮನೆಗೆ ಬಂದು ಮನೆ ಹುಡ್ಕೋದು ನೋಡಬೇಕು. ಆ್ಯಂಡ್ ಆದರೂ 7 ಇಯರ್ಸ್ ಈ ಮನೆಗೆ ಬಂದು 7 ಐ ಥಿಂಕ್ 8 ಇಯರ್ಸ್ ಅಂದ್ಕೊತೀನಿ ನಾವು ಈ ಮನೇಲಿದ್ದು. ಇವಾಗ ನೋಡ್ತಾ ಇದ್ದೀರ ಪ್ರೆಸೆಂಟ್ ಬ್ಲಾಗು. ಈ ಮನೆಗೆ ಬಂದು ನಾವು 7 to 8 ಇಯರ್ಸ್ ಆಗಿರ್ಬೋದು. ಸೊ ಮಿಸ್ ಮಾಡ್ಕೊತೀನಿ ತುಂಬ ಮೆಮೊರೀಸ್ನೆಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ಸ್ವಂತ ಮನೆ ಅಲ್ವಲ್ಲ ಯಾವುದೂ. ಯಾವತ್ತಿದ್ರೂ ಖಾಲಿ ಮಾಡ್ತಾನೆ ಇರಬೇಕು, ರೆಂಟ್ಗೆ ನಾವು ಹೋಗ್ತಾ ಇರೋದಲ್ವ. ನೋಡೋಣ ಏನಾಗುತ್ತೋ. ಅದು ಬಿಟ್ಟರೆ ನಾಳೆಯಿಂದ ಮತ್ತೆ ಇವತ್ತಲ್ಲಿ ಇನ್ನೂ ಸ್ವಲ್ಪ ದಿನ ನಿಮಗೆ ಅದರ ಮನೆ ರೆಂಟಲ್ ಮನೆಗಳನ್ನ ಸರ್ಚಿಂಗ್ ಮಾಡೋದು ಅದೇ ಸೀರಿಯಸ್ ಆಗಿಬಿಟ್ಟಿರುತ್ತೆ ನಿಮಗೆ. ನೋಡಿ, ನಿಮ್ಗೆ ಯಾವ್ದಾನ ಮನೆ ಗೊತ್ತಿತ್ತು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ನಿಯರ್ ಇರಬೇಕು ನನಗೆ ಆ ಥರ. ನಿಮ್ಗೆ ಹೆಂಗೆ ಅನ್ಸೋದು 1 BHK ನಮ್ಗೆ ಬೇಕಾಗಿರೋದು. ಸೊ ಗೊತ್ತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೋಡಬೇಕು ಇವಾಗ ಏನೇನಾಗುತ್ತೋ ಅಂತ. ಅದು ಬಿಟ್ಟರೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.